ವೀರಪಾನದ ಅಗತ್ಯ ಇದೆ. ಅಮ್ಮ ಕುಡಿತ ಅಮ್ಮನಿಗೆ ವೀರಪಾನ ಬೇಕಂತ. ಹಾಗಿದ್ರೆ ಅಮ್ಮ ಬಸವಳ್ಳಿದ್ದಾಳೆ ಎನ್ನುವುದೇ ಅರ್ಥ. ಅವ್ವನ ಮೇಲೆ ಕೈ ಮಾಡಿ ಸೋತು ಹೋಗುತ್ತಾ ಇರುವುದನ್ನು ಅರಿತಂತಹ ತಾಯಿ ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾಗಿ ಹೋಗಿದ್ದಾರೆ. ಹೋದವಳು ಯಾವ ರೀತಿಯಿಂದ ಆದರೂ ಬರ್ತಾಳ ಅಂತ ಹೇಳಿ ಜಾಗೃತವಾಗಿರ್ತೇನೆ. ನಮಗೆ ಜಯಗಳೇನು ಆದ್ರೆ ಪೂರ್ಣ ಜಯವಲ್ಲ. ಅದಕ್ಕಾಗಿ ನೀವು ಇನ್ನಷ್ಟು ಪ್ರಯತ್ನ ಪಡಬೇಕಾಗಿದೆ. ಪರಶಿವನಿದ್ದಾರಲ್ಲ ನಮ್ಮ ಗುರು, ಅವನನ್ನು ಆರಾಧಿಸಿ ವರವನ್ನು ಪಡೆಯಬೇಕು. ನೀನು ಕಡಿಮೆ ಆಯ್ತಾ? ಅಲ್ಲ, ಅದರಲ್ಲಿ ಏನು ಸಂಚಿದೆ ಅಂತ ಕಾಣುತ್ತಾರೆ. ಯಾಕೆಂದರೆ ಆ ದೇವತೆಗಳು ನಮ್ಮಲ್ಲಿ ವೇಷವನ್ನು ಧರಿಸಿಕೊಂಡು ಇಲ್ಲಿ ನಮ್ಮಲ್ಲಿ ಆಶಯವನ್ನು ಪಡೆದರು. ಆಶಯವನ್ನು ಪಡೆದಂತಹ ಅವರು ನಮ್ಮನ್ನು ಆರಾಧಿಸಿ ಅವರಿಗೆ ಬೇಕಾದಂತೆ ಸಂಚು ರೂಪಿಸಿದರು. ಆ ಸಂಚಿಗೆ ನಾವು ಬಲಿಯಾಗಿದ್ದೇವೆ. ಆದ್ದರಿಂದ ನೀವು ಏನು ಮಾಡಬೇಕೆಂದರೆ ನಮ್ಮ ಆರಾಧ್ಯ ದೇವನಾದಂತಹ ಪರಶುವನ್ನು ಹೋಲಿಸಿ ವರವನ್ನು ಪಡೆದು ನೀನು ರಾಕ್ಷಸ ಕುಲರಕ್ಷನಾಗಬೇಕು. ಹಿಂದೆ ಹೋಗುವುದನ್ನು ನಾವು ಇನ್ನಷ್ಟು ಮುಂದುವರಿಯಬೇಕು. ಹಿಂದೆ ನಾನು ಬೇಡಿದಂತಹ ವರ ಈಗ ಪ್ರಯೋಜನಕ್ಕೆ ಬೀಳುತ್ತಾ ಇಲ್ಲ. ಯಾವ ವರವನ್ನು ಕೊಟ್ಟಿದ್ದಾಳೋ ತಾಯಿ ಅವಳೇ ವಿರೋಧಿಸುವುದಕ್ಕೆ ಬಂದಿದ್ದಾಳೆ. ಹಿಂದಿನ ವರದಲ್ಲಿ ನಾನು ಕೇಳಿದ ಕ್ರಮದಲ್ಲಿ ವ್ಯತ್ಯಾಸ ಇತ್ತು. ಈಗ ಈಶ್ವರನಲ್ಲಿ ಕೇಳಬೇಕು. ಈ ಬಾರಿ ಈಶ್ವರನಲ್ಲಿ ಕೇಳುವುದೆಂದರೆ ಹಾಗಲ್ಲ, ಕೇವಲ ಹೀಗಾಗಬಾರದು. ಯಾರಿಂದಲೂ ನಿನಗೆ ಪರಾಜಯವಾಗಬಾರದು. ನೀನು ವಿಜಯಶಾಲಿಯಾಗಬೇಕು. ಯಾರೇ ಎದುರಾಳಿಯಾಗಿ ಬರಲಿ, ತ್ರಿಮೂರ್ತಿಗಳೇ ಬರಲಿ, ಅಥವಾ ಆದಿಶಕ್ತಿಯೇ ತನ್ನ ವಿವಿಧ ರೂಪಗಳಿಂದ ಬರಲಿ, ನೀನು ಸೋಲಬಾರದು. ಈ ಹಿಂದೆ ಹೆಂಗಸರ ಬಗ್ಗೆ ನಾವು ಉಲ್ಲೇಖ ಮಾಡಿದ್ದಿಲ್ಲ. ಈಶ್ವರನಲ್ಲಿ ಸ್ತ್ರೀಯರಿಂದಲೂ ಮರಣವಾಗಬಾರದು ಎನ್ನುವಂತಹ ವರವನ್ನು ನಾವು ಕೇಳಬೇಕು. ಆಗ ಇವಳು ಬಂದು ನಾನು ಸಾಯುವುದಿಲ್ಲ, ಸೋಲುವುದಿಲ್ಲ. ನಿನ್ನನ್ನು ಇಷ್ಟು ವರ್ಷ ಸಾಕಿದ್ದಕ್ಕೆ ಸಂತೋಷವಾಯಿತು. ಎಷ್ಟು ವರ್ಷದಿಂದ ಮಂತ್ರಿಯಾಗಿದ್ದಾರೆ. ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದೆ. ಈ ಕ್ಷಣವೇ ಕಾಂತಾರವನ್ನು ಸೇರಿ ಪರಮೇಶ್ವರನ್ನು ಹೊಂದಿಸಿಕೊಳ್ಳಬೇಕು. ಅದಕ್ಕಾಗಿ ಇಲ್ಲಿಯೇ ಒಂದು ಯೋಜನೆ, ಇಲ್ಲಿಯ ಕಾರ್ಯ ನಿರ್ವಹಿಸುವುದಕ್ಕೆ ನಮ್ಮ ಮಿತ್ರನಾದಂತಹ ಮಹಿಷಾಸುರನನ್ನು ಸ್ಮರಿಸುತ್ತೇನೆ. ನೋಡೋಣ.